ಸರ್ ಯಾಕೆ ನಿಮ್ಮ ಡೈರೆಕ್ಷನ್ ಅಂತ ಅಂದಾಗ ಲೈಕ್ ಪ್ರತಿಯೊಬ್ಬರು ಕೂಡ ಓಕೆ ಬ್ಲೈಂಡಾಗಿ ಓಕೆ ಮಾಡಿಬಿಡೋಣ ಯಾಕೆ ಆ ಥರ ನಾನು ಅವ್ರಿಗೆ ಕೇಳ ಅವರ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದಾರೆ, ಬ್ಲಾಕ್ ಬಸ್ಟರ್ಸ್ ಕೊಟ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅವರು ನವಗ್ರಹ ಎಲ್ಲ ಮಾಡಿದಾಗ ಸರ್ ವಾಸ್ ಸೋ ಯಂಗ್, ಆ ಟೈಮಲ್ಲಿ ಅಷ್ಟು ಆ ಒಂದು ಕಾನ್ಸೆಪ್ಟಲ್ಲಿ ಸಿನಿಮಾ ತೆಗ್ದಿದ್ದಾರೆ. ಅದೆಲ್ಲ ನೋಡಿರುವಾಗ ಇವಾಗ ರಾಯಲ್ ಇನ್ನು ಹೆಂಗೆ ಬರ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಆಲ್ರೆಡಿ ನಮಗಿರುತ್ತೆ. ಸೊ ಐ ಆಲ್ಸೋ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಎನ್ ಅಮೇಝಿಂಗ್ ಸಿನಿಮಾ ಸರ್ ಡೈರೆಕ್ಷನಲ್ಲಿ. ಸೊ ಹಾಗಾಗಿ ಬ್ಲೈಂಡ್ ಆಗಿ ಎಸ್ ಓನ್ಲಿ ಐ ಫೀಲ್ ದೇರ್ ಆರ್ ಫ್ಯೂ ಡೈರೆಕ್ಟರ್ಸ್, ಒಂದು ಆ್ಯಕ್ಟರ್ ಆ ಡೈರೆಕ್ಟರ್ಸ್ ಅಂಡರ್ ವರ್ಕ್ ಮಾಡಿದಾಗ ಹಿ ಫೀಲ್ ಅವ್ರ ಬಕೆಟ್ ಲಿಸ್ಟ್ ಕಂಪ್ಲೀಟ್ ಆಯಿತು ಅಂತ. ಸೊ ಕನ್ನಡದಲ್ಲಿ ಇಲ್ಲ, ನನಗೆ ಅನ್ಸೋದು ಕನ್ನಡದಲ್ಲಿ ಒನ್ ಆಫ್ ದಿ ಡೈರೆಕ್ಟರ್ ಅಂದರೆ ಆ ಲಿಸ್ಟಲ್ಲಿ ಒನ್ ಆಫ್ ದಿ ಡೈರೆಕ್ಟರ್ ಪಕ್ಕಾ ದಿನಕರ್ ಸರ್. ಯಾಕಂದರೆ ಅಂಬಾರಿ ನೋಡಿದಾಗ ವಾವ್ ಅಂತ ಅನ್ಬೋದು ಅಥವಾ ನಮಸ್ಕಾರ ಮಾಡ್ಬೋದು, ಅದನ್ನು ಕದಿಯೋ ಪ್ಲ್ಯಾನ್ ಅವಾಗಲೇ ಮಾಡಿದರು. ಸೊ ಆ್ಯಂಡ್ ಅದು ಅಷ್ಟು ಎಕ್ಸಿಕ್ಯೂಟ್, ಆ ಧೂಮ್ ಸೀರೀಸ್ ಎಲ್ಲ ಇನ್ನೂ ಬಂದೇ ಇರಲಿಲ್ಲ ಅನ್ಸುತ್ತೆ. ಸೊ ಅಷ್ಟು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿರೋದು. ಆ್ಯಂಡ್ ಸಾರಥಿ ಆಲ್ ಟೈಮ್ ಲೈಕ್ ಹಿಟ್ ಸಿನಿಮಾ ಅದು. ಸೊ ಎಲ್ಲೋ ಸ್ವಾರ್ಥ ನಮಗೂ ಅಂದರೆ ದಿನಕರ್ ಸರ್ ಅಂಡರ್ ಸಿಕ್ಕಿದ್ರೆ ಲೈಕ್ ಒಂದು ನೆಕ್ಸ್ಟ್ ಲೆವೆಲ್ ರೀಚ್ ಆಗ್ಬೋದು, ಒಂದು ಕಲಿಬೋದು, ಒಂದು ನೆಕ್ಸ್ಟ್ ನಮಗೆ ಗೊತ್ತಿಲ್ಲ ಒಂದು ಆ್ಯಂಗಲ್ ಗೊತ್ತಾಗುತ್ತೆ ಅಂತ. ಸೊ ಇಟ್ಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಹಿಮ್ ಮ್ಯಾಮ್. ತುಂಬ ಕಲ್ತ್ವಿ ಆ ಪ್ರೊಸೆಸ್ಸಲ್ಲಿ. ನಾ ಕಲಿತೆ, ನೀವು ಅವರು ಆಬ್ವಿಯಸ್ಲಿ ಕಲ್ತಿರ್ತಾರೆ. ಅವ್ರ ರಿಯಾಕ್ಷನ್ ಹೇಳ್ತಾ ಇದೆ ಅಲ್ಲ, ನಿಮ್ಮ ರಿಯಾಕ್ಷನ್ ಆಮೇಲೆ ಭಾವ ನೋಡ್ಕೋತೀನಿ. ಛಾಯಾ ಮ್ಯಾಮ್, ಅಮ್ಮ ಮಗನ ಬಾಂಧವ್ಯ ಸಾಕಷ್ಟು ಸಿನಿಮಾಗಳಿಗಿದೆ, ಉದಾಹರಣೆಗಳು ಕೂಡ ಇದೆ. ಇನ್ನು ಸರ್ ಸಾರಥಿ ಸಿನಿಮಾದಲ್ಲೂ ಕೂಡ ಅಮ್ಮ ಮತ್ತು ಮಗನ ಬಾಂಧವ್ಯ ನೆಕ್ಸ್ಟ್ ಲೆವೆಲಲ್ಲಿತ್ತು. ಸೊ ರಾಯಲ್ ಅಂತ ಬಂದಾಗ ನಾವೆಲ್ಲರೂ ಕೂಡ ಅದನ್ನು ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನೆಲ್ಲ ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ? ಮ್ಯಾಜಿಕ್ ಕ್ರಿಯೇಟ್ ಆಲ್ರೆಡಿ ನೀವು ಸಾಂಗ್ಸಲ್ಲೇ ನೋಡಿರ್ತೀರ, ದ ರೀಚಲ್ಲಾಗಲಿ ಅಥವಾ ಆ್ಯಂಡ್ ಈವನ್ ಪ್ರೋಮೋದಲ್ಲಾಗಿರಲಿ, ಆ ರೀಚ್ಗೆ ಆ ರೆಸ್ಪಾನ್ಸ್ಗೆ ಆಲ್ರೆಡಿ ದೇ ಹ್ಯಾವ್ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ದ ಮ್ಯಾಜಿಕ್. ನೌ ಇಟ್ಸ್ ಟೈಮ್ ಟು ಲೇ ದೋಸ್ ಮ್ಯಾಜಿಕ್ ಬೀನ್ಸ್ ಆ್ಯಂಡ್ ಸಿ ಹೌ ದಟ್ ಬೀನ್ ಸ್ಟಾಕ್ ಇಸ್ ಗೋನ್ ರೈಸ್ ಹೈ. ಅದೇ ಇರೋದು ಈಗ ನೋಡಬೇಕಾಗಿರೋದು. ಐ ಆಮ್ ಶ್ಯೂರ್ ಸೆಂಟಿಮೆಂಟ್ಸ್ ಅನ್ನೋದು, ಸರ್ ಹೇಳ್ದಂಗೆ ಸೆಂಟಿಮೆಂಟ್ಸ್ ಅನ್ನೋದು ಯಾವಾಗಲೂ, ಇಮೋಷನ್ಸ್ ಅನ್ನೋದು ಯಾವಾಗಲೂ ವರ್ಕ್ ಆಗುತ್ತೆ, ಅದು ಯಾವುದೇ ಕಾಲದಲ್ಲಿ ಆಗಿರ್ಬೋದು, ಯಾವುದೇ ಜಾನರಲ್ಲಿ ಆಗಿರ್ಬೋದು. ಆ್ಯಂಡ್ ಈ ಸಿನಿಮಾಲಿ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ನನ್ನ ಒಂದು ನಂಬಿಕೆ. ಆ್ಯಂಡ್ ಐ ಆಮ್ ಶ್ಯೂರ್ ಪೀಪಲ್ ವಿಲ್ ಆಲ್ಸೋ ಕನೆಕ್ಟ್ ವಿತ್ ಇಟ್. ಖಂಡಿತ. ಇನ್ನೊಂದು ಕೇಳ್ಪಟ್ವಿ, ಸರ್ ಮಗ ಕೂಡ ಅದ್ರಲ್ಲಿ ಆಕ್ಟ್ ಮಾಡಿದ್ದಾರೆ ನಿಮ್ಮ ಮಗನಾಗಿ ಅಂತ ಹೇಳಿ. ಯಂಗ್ ವಿರಾಟ್ ಡೆಬ್ಯೂ ಸರ್ ಎಷ್ಟು ತಗೊಂಡ್ರು ಪೇಮೆಂಟ್ ಅಂತ ಪ್ರೊಡ್ಯೂಸರ್ ಕೇಳಬೇಕು, ಬಟ್ ಇಲ್ಲ ನಿಮಗೆ ಕೇಳ್ತೀನಿ. ಅವನಿಂದ ಒಂದು ಫಸ್ಟ್ ಡೇ ವರ್ಕ್ ಮಾಡ್ಬೇಕಾದ್ರೆ ಮ್ಯಾಮ್ ಜೊತೆಲೆ ಸೀನ್ ಇದ್ದಿದ್ದು, ಅರ್ಧ ಸೀನ್ ಕರೆಕ್ಟಾಗಿ ಮಾಡ್ದ, ಇನ್ನು ಅರ್ಧ ಸೀನು ಅಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಪೋರ್ಷನ್ ಒಂದು ಬರುತ್ತೆ, ಅದರಲ್ಲಿ ಸೈಕಲ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ನನಗೆ ಅಪ್ಸೆಟ್ ಆಗ್ಬಿಟ್ಟೆ ನಾನು. ಮ್ಯಾಮು ಸರ್ ಮಾಡ್ತಾನೆ ಬಿಡಿ ಸರ್, ನೀವು ಟೆನ್ಷನ್ ನಂಬಲ್ಲ, ಹಿ ವಾಸ್ ಸೋ ಎಕ್ಸ್ಪ್ರೆಸಿವ್. ಅಷ್ಟೇ ಜೀವನನೇ ಮುಗಿದೋಯ್ತು ಅನ್ನೋ ರೇಂಜ್ಗೆ ಹಿ ಜಸ್ಟ್ ವೆಂಟ್ ಲೈಕ್ ಯಾರ್ದು ಮಾತು ಕೇಳ್ತಿಲ್ಲ, ಎಲ್ಲರೂ ಕಾಯ್ತಿದ್ದಾರೆ ಡೈರೆಕ್ಟರ್ ಸರ್ ಬರ್ತಾರೆ, ಶಾರ್ಟ್ ಶುರು ಮಾಡ್ತೀವಿ. ಹಿ ವೆಂಟ್ ಸಮ್ವೇರ್ ಅಲೋನ್ ಆ್ಯಂಡ್ ಈಸ್ ಆಲ್ ಲೈಕ್ ಐಮ್ ಲೈಕ್ ಅಯ್ಯೋ ದೇವ್ರೆ ಇದೇನಾಗುತ್ತೆ. ನಾನು ಹೇಳ್ತಿದ್ದೀನಿ ಸರ್ ಟೈಮ್ ಆಗೋಗ್ಬಿಟ್ಟಿದೆ, ಇಟ್ ವಾಸ್ ಅ ನೈಟ್ ಕಾಲ್ ಶೀಟ್, ಟೈಮ್ ಆಗೋಗಿತ್ತು. ಪಾಪ ಆ ಹುಡುಗನ ಹಸಿರ್ಬೋದು, ನಿದ್ದೆ ಬರ್ತಿರ್ಬೋದು, ಫಸ್ಟ್ ಟೈಮ್ ಈಸ್ ಫೇಸಿಂಗ್ ದ ಕ್ಯಾಮ್ರಾ. ಪರವಾಗಿಲ್ಲ ಸರ್, ಚೆನ್ನಾಗೇ ಮಾಡ್ತಿದ್ದಾನೆ ಸರ್, ಸ್ವಲ್ಪ ಟೈಮ್ ಕೊಟ್ಟರೆ ಮಾಡ್ತೇನೆ ಬಿಡಿ ಸರ್. ಇಲ್ಲ ಮೇಡಮ್ he is completely like devastated. And that was the time when I noticed, oh my god, ಅವ್ರ ಮಗನಿಂದ ಅವ್ರಿಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇದೆಯಾ, ಅಥವಾ ಒಂದು ಪಾತ್ರದಲ್ಲಿ ಆ ಪಾತ್ರ ಅವ್ರು ಬೇಕಿರೋದು ಬರ್ತಿಲ್ವಾ? ಇಟ್ ವಾಸ್ ಕಂಪ್ಲೀಟ್ಲಿ. ಆ್ಯಂಡ್ ಫೈನಲಿ ಹಿ ವಾಸ್ ಲೈಕ್ ಪ್ಯಾಕಪ್ ಆಗೋದಿಲ್ಲ ಇದು. ಹಿ ಈವನ್ ಥಾಟ್ ಆಫ್ ರೀಪ್ಲೇಸಿಂಗ್, ತಮ್ಮ ಮಗುನೇ ರೀಪ್ಲೇಸ್ ಮಾಡಬೇಕು ಅನ್ನೋ ದಟ್ಸ್ ಅ ಕೈಂಡ್ ಆಫ್ ಪ್ಯಾಷನ್ ಹಿ ಹ್ಯಾಸ್. ಜನರಲಿ ತಂದೆ ತಾಯಿ ಏನ್ ಮಾಡ್ತಾರೆ, ಇಲ್ಲಪ್ಪ ಒಂದ್ ಒಳ್ಳೆ ಅವಕಾಶ ಇದೆ, ಇದನ್ನ ಯೂಸ್ ಮಾಡ್ಕೊಳ್ಬೇಕು, ಹೇಳ್ಕೊಡ್ಬೇಕು. ನೋ, ಹಿ ವಾಸ್ ಲೈಕ್ ಪ್ಯಾಕಪ್, ಈ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಬಿಡೋಣ, ಆಲ್ ದೋಸ್ ಥಿಂಗ್. ಹಿ ವೆಂಟ್ ಟು ದಟ್ ಲೆವೆಲ್. ಅಂಡ್ ಐಮ್ ಲೈಕ್, sir, it's okay sir, magu sir, you are expecting too much out of him sir, you are expecting that he should act like a seasoned actor. Illa sir, he refused to compromise. ಅವತ್ತಿನ ದಿನ ಪ್ಯಾಕಪ್ ಮಾಡಿದ್ವಿ ನಾವು ನೈಟು. ದೆನ್ ಹಿ ಹ್ಯಾಸ್ another story behind that. ಹೇಳಿ ಸರ್, ಏನ್ ನಡೀತು? ಅದು ಆಯ್ತು, ವಾಪಸ್ ಹೋಗ್ತಾ ಇದ್ವಿ. ಅವತ್ತು ನಮ್ಮಮ್ಮ ಬೇರೆ ಸೆಟ್ಟಿಗೆ ಬಂದ್ರು, ಫಸ್ಟ್ ಟೈಮ್ ಮೊಮ್ಮಗನ ಆಕ್ಟಿಂಗ್ ನೋಡ್ಬೇಕು ಅಂತ. ನನ್ನ ಹೆಂಡ್ತಿನೂ ಇದ್ಲು, ನನ್ನ ಮಗಳು ಇದ್ಲು, ಎಲ್ಲರೂ ಇದ್ರು. ಕಾರಲ್ಲಿ ಹೋಗ್ಬೇಕಾದ್ರೆ ಫುಲ್ಲು ನಮ್ಮಮ್ಮ, ಪಾಪ ಚಿಕ್ಕವನ್ ಕಣ, ಏನೋ ಗೊತ್ತಾಗಿಲ್ಲ, ಇನ್ನೊಂದು ಅವಕಾಶ, ದಯವಿಟ್ಟು ಸುಮ್ಮನೆ ರಮ್ಮ, ನೀನು ಪ್ರೊಡ್ಯೂಸರ್ಗೆ ಎಷ್ಟು ಲಾಸ್ ಆಯ್ತು. ಈಗ ಒಂದಿನ ಶೂಟಿಂಗ್ ವೇಸ್ಟ್ ಆದರೆ ಎಷ್ಟು ಖರ್ಚಾಗುತ್ತೆ ಒಂದು ದಿನಕ್ಕೆ ಅಂತ ಗೊತ್ತು ನಿಮ್ಮ ಸಿನಿಮಾಲಿ. ಸೊ ನನಗೆ ಅದು ಬೇಜಾರು. ಅಯ್ಯೋ. ಆ್ಯಂಡ್ ನನ್ನ ಮಗಳು ಪಾಪ ಒಂದೇ ಒಂದು ರಿಕ್ವೆಸ್ಟು, ಪಾಪ ಇನ್ನೊಂದು ಚಾನ್ಸ್ ಕೊಟ್ಬಿಡು ಸೂರ್ಯನಿಗೆ ಅನ್ಕೊಂಡು ಅವನು. ನನ್ನ ಹೆಂಡತಿ ಏನೂ ಮಾತಾಡ್ತಿಲ್ಲ, ಅವಳು ಗೊತ್ತು ನನಗೆ ಸಿನಿಮಾಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ ನಾನು. ಅವಳು ಏನೂ ಹೇಳಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣನೇ ನಾನು ಯಾರನ್ನ ಹಾಕೋದು ಏನು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಜಯಣ್ಣನ ಫೋನ್ ಬಂತು. ಯೂಶ್ವಲಿ ನನಗೆ ಜಯಣ್ಣನ ಫೋನ್ ಬರೋದೇ ಒಂದು 11 ಗಂಟೆ ಮೇಲೆ ಅವ್ರದ್ದು ಮೊಬೈಲ್ ಆನ್ ಆಗೋದು.
ಅವತ್ತು 9 ಗಂಟೆಗೆ ಬಂದಿದ ತಕ್ಷಣ ಅಪ್ಪಾಜಿ ಒಂದು ರಿಕ್ವೆಸ್ಟು ಅಂದರು. ಹೇಳಿ ಜಯಣ್ಣ ಅಂದೆ. ನೀನೇನೋ ಸೂರ್ಯನ ರೀಪ್ಲೇಸ್ ಮಾಡ್ತೀನಿ, ಬೇರೆಯವ್ರ ಕೈಲಿ ಆ್ಯಕ್ಟ್ ಮಾಡಿಸ್ತೀನಿ ಅಂತ, ನನಗೆ ಸೆಂಟಿಮೆಂಟು ಅವ್ನ ಕೈಲೇ ಮಾಡಿಸ್ಬೇಕು, ಒಂಚೂರು ಟೈಮ್ ಆದರೂ ಪರವಾಗಿಲ್ಲ, ಇನ್ನೊಂಚೂರು ಅವನ್ನ ಪ್ರಿಪೇರ್ ಮಾಡಿಸ್ಬಿಟ್ಟು ದಯವಿಟ್ಟು ಅವ್ನ ಕೈಲೇ ಮಾಡಿಸು, ದಯವಿಟ್ಟು ಚೇಂಜ್ ಮಾಡೋಕ್ಕೆ ಹೋಗ್ಬೇಡ. ಹಂಗೆ ನನ್ನ ಕ್ರಿಯೇಟಿವ್ ಹೆಡ್ ಅನಿಲ್ಗೆ ಹೇಳ್ಬಿಟ್ಟೆ, ಇಲ್ಲ ಬೇರೆಯವ್ರನ್ನ ಚೇಂಜ್ ಮಾಡೋಣ, ಯಾರು ನೋಡು. ಅವನು ಇಲ್ಲ ಸರ್ ಮಾಡಿಸ್ಬೋದು ಅಂತ, ಪಾಪ ಅವನು ಫುಲ್ಲು ಇಲ್ಲ ಬೇಡ ಇವ್ನ ಕೈಲೇ ಮಾಡಿಸೋಣ ಅಂತ ಕಂಪ್ಲೀಟಾಗಿ ಹೇಳೋಕ್ಕೂ ಆಗ್ತಿಲ್ಲ. ಯಾಕಂದರೆ ತುಂಬ ಅಪ್ಸೆಟ್ ಆಗ್ಬಿಟ್ಟಿದೆ ನಾನು, ಅಯ್ಯೋ ವರ್ಕ್ ಆಗ್ತಿಲ್ವಲ್ಲ ಅದು ಹಂಗೆ ಅಂತ. ಆ್ಯಂಡ್ ಜಯಣ್ಣನು ರಿಕ್ವೆಸ್ಟ್ ಮಾಡಿದ್ರು, ಆಮೇಲಿಂದ ತಿರ್ಗಾ ಅವನಿಗೆ ಒಂದು ಸ್ವಲ್ಪ ಟ್ರೈನ್ ಮಾಡಿಸಿ ಆಮೇಲೆ ಅದ್ಭುತವಾಗಿ ಮಾಡ್ದ. ತುಂಬಾನೇ ಚೆನ್ನಾಗಿ ಮಾಡಿದ್ರು. ಲೈಕ್ ವಿರಾಟ್ ಅವ್ರ ಕ್ಯಾರೆಕ್ಟರ್ಗೆ ಒಂದು ಸ್ಟೈಲ್ ಇದೆ, ಒಂದು ಗತ್ತಿದೆ, ಅದು ಚಿಕ್ಕ ವಯಸ್ಸಲ್ಲೇ ಕಾಣಿಸ್ಕೊಳ್ಬೇಕು, ಫ್ರಮ್ ದಟ್ ಟೈಮ್. ಸೊ ನೆಕ್ಸ್ಟ್ ಸ್ಕೆಡ್ಯೂಲ್ ನಾನು ಬಂದಾಗ ಹಿ ವಾಸ್ ಜಸ್ಟ್ ಫ್ಲೋಯಿಂಗ್. ಅವ್ರಿಗೆ ಕ್ಯಾಮ್ರಾ ಇದೆ, ಕಾನ್ಶಿಯಸ್ನೆಸ್ ಏನೂ ಇರಲಿಲ್ಲ. ಅವ್ರದೇ ಒಂದು ಇದ್ರಲ್ಲಿದ್ರು. ಹಿ ಇಸ್ ಅ ಸ್ಟಾರ್ ಇನ್ ಮೇಕಿಂಗ್, ಐ ಆಮ್ ಟೆಲಿಂಗ್ ಯು ದಿಸ್. ಸರ್ ಗ್ಯಾಪ್ ಅಲ್ಲಿ ಟ್ರೈನ್ ಮಾಡ್ಬಿಟ್ಟಿದ್ರೆ ಹೇಗೆ? ಇಲ್ಲ ಹೌದು, ಟ್ರೈನ್ ಮಾಡಿದ್ವಿ. ಅಕ್ಷತಾ ಪಾಂಡುಪುರ ಅಂತ ಒಬ್ರು ಆಕ್ಟರ್ ಇದ್ದಾರೆ, ಅವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಲ್ಲಿ ಟ್ರೈನ್ ಆಗಿ ಬಂದವರು. ಅವ್ರ ಹತ್ರ ಒಂದು ಮಂತ್ ಟ್ರೈನ್ ಮಾಡಿಸಿದಾಗ ಅವರು ಪ್ರಿಪೇರ್ ಮಾಡಿಸಿದ್ರು. ಆ್ಯಂಡ್ ಅವ್ರು ಹೇಳಿದ್ರು, ಸರ್ ನೀವು ಸೀನ್ ಕೊಟ್ಬಿಡಿ, ನಾನು ಪ್ರಿಪೇರ್ ಮಾಡಿಸ್ತೀನಿ, ಯಾವ ಥರ ಬೇಕು ಅಂತೇಳಿ ನಾನು ಹೋಗಿ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿಬಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ರು. ಆ್ಯಂಡ್ ಸೂರ್ಯ ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳಿದಾಗ ಫುಲ್ ಕ್ರೆಡಿಟ್ ಅಕ್ಷತಾ ಪಾಂಡುಪುರ ಅವ್ರಿಗೂ ಸೇರಬೇಕು. ಯೂಶಲಿ ಮನೆಯಲ್ಲಿ ಸ್ಟಾರ್ ಡೈರೆಕ್ಟರು ಸ್ಟಾರ್ ಹೀರೋ ಇದ್ಮೇಲೆ ಎಲ್ಲೋ ಒಂದ್ ಕಡೆ ಅದಿರುತ್ತೆ, ಆಕ್ಟಿಂಗ್ ಮಾಡಬೇಕು. ಏನಾಗೋಯ್ತು ನಂಗೆ ಅವತ್ತು ಅಂದ್ರೆ ಒಂದು ತಲೆಯಲ್ಲಿ ಒಂದು ದೊಡ್ಡ ಚಿಂತೆ ಕಾಡಕ್ಕೆ ಸ್ಟಾರ್ಟ್ ಆಗೋಯ್ತು. ತೂಗುದೀಪ ಶ್ರೀನಿವಾಸ್ ಅವ್ರ ಮೊಮ್ಮಗ, ದರ್ಶನ್ ತೂಗುದೀಪ ತಮ್ಮನ ಮಗ, ದಿನಕರ್ ತೂಗುದೀಪನ ಮಗ. ಜನ ನೆಪೋಟಿಸಮ್ ತರ ಮಾತಾಡ್ಬಿಡ್ತಾರ, ಇವ್ನು ಮಾಡಿಲ್ಲ ಅಂದ್ರೆ ಮಗ ಅನ್ಬಿಟ್ಟು ಕಾಸ್ಟ್ ಮಾಡ್ಬಿಟ್ಟ, ಇನ್ನೂ ಚೆನ್ನಾಗಿ ಆಕ್ಟ್ ಮಾಡೋ ಹುಡುಗರು ಇದ್ದಾರೆ, ಅವ್ರನ್ನ ಮಾಡ್ಬೋದಿತ್ತಲ್ವಾ ಅಂತೆಲ್ಲ ಜನ ಮಾತಾಡ್ಬಿಡ್ತಾರೆ ಅನ್ನೋ ಒಂದು ಥಾಟ್ ತಲೆಯಲ್ಲಿ ಓಡೋಕೆ ಸ್ಟಾರ್ಟ್ ಆಗೋಯ್ತು ನನಗೆ. ಸೊ ಯಾಕೆ ಬೇಕು, ಬೇಡ ಚೇಂಜ್ ಮಾಡ್ಬೋಣ ಅಂತ ಅನ್ಕೊಂಡು, ಇನ್ನೂ ಫ್ಯೂಚರಲ್ಲಿ ತುಂಬ ಅವಕಾಶಗಳಿರುತ್ತೆ, ಅವಾಗ ಮಾಡ್ಸೋಣ ಅಂತ. ಬಟ್ ಸೂರ್ಯನ್ ಕಾಸ್ಟ್ ಮಾಡೋಕ್ಕೆ ಅನ್ಕೊಂಡಿದ್ದು ನಾನೇನೆ. ಯಾಕಂದರೆ ಈಗ ಛಾಯಾ ಮೇಡಮ್ಮು, ವಿರಾಟು ಅಂದಾಗ ಇಬ್ಬರು ತುಂಬ ಬೆಳ್ಳಿಗೆ ಚೆನ್ನಾಗಿದ್ದಾರೆ. ಸೊ ನನ್ನ ಮಗನೂ ಬೆಳ್ಳಿಗಿದ್ದಾನೆ ನನಗೆ. ಸೊ ಒಂದು ವಿರಾಟ್ ಚಿಕ್ಕ ಹುಡುಗ ಅಂದಾಗ ನನ್ನ ಮಗ ಸೂರ್ಯನ್ ತೋರಿಸಿದ್ರೆ ನಂಬ್ತಾರೆ. ಅಂದರೆ ಫೇಸ್ ಕಟ್ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ ಥರ ಫೀಲ್ ಆಯ್ತು ನನಗೆ. ಆ್ಯಂಡ್ ಇವನ್ ಹೇರ್ ಸ್ಟೈಲು ನನ್ನ ಮಗಂದು ವಿರಾಟ್ದು ಆಲ್ಮೋಸ್ಟ್ ಸಿಮಿಲರು. ಸೊ ಅದಕ್ಕೋಸ್ಕರ ಕಾಸ್ಟ್ ಮಾಡೋಣ ಅನ್ಕೋ, ಈಸಿ ಆಗೋಯ್ತು ನನಗೆ, ಇಲ್ಲೇ ಸಿಕ್ಬಿಟ್ನಲ್ಲ ಅಂತ. ನಾನು ಆ ಟೈಮಲ್ಲಿ ಯೋಚನೆ ಮಾಡಿದೆ, ಅವ್ನು ಪರ್ಫಾರ್ಮ್ ಮಾಡ್ತಾನೋ ಇಲ್ವೋ ಅನ್ನೋದು. ಒಂದು ಈಗ ಹೆಂಗೆ ಅಂದರೆ ಅಪ್ಪನ ಮಗನ ಮೇಲೆ ಇರೋ ಪ್ರೀತಿ ಥರ ಡಿಸೈಡ್ ಆಗ್ಬಿಟ್ಟೆ ನಾನು. ಆ್ಯಂಡ್ ಜಯಣ್ಣಂಗಳೇ ಓಕೆ ಮಾಡಿಸು ಹಂಗೆ ಅದು. ಬಟ್ ಆ್ಯಕ್ಟ್ ಮಾಡ್ತಾನೋ ಇಲ್ವೋ ಅನ್ನೋದು ಫ್ಲ್ಯಾಶ್ ಆಗಿದ್ದೆ ಶೂಟಿಂಗ್ ಸ್ಪಾಟ್ಗೆ ಹೋದಾಗ. ಅಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗೋಯ್ತು. ಯಾಕಂದರೆ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದಾರೆ, ಎಲ್ಲರೂ ಆನ್ ಡಾಟ್ ಪರ್ಫೆಕ್ಟ್ ಆಗಿದೆ ಅವ್ರ ಪರ್ಫಾರ್ಮೆನ್ಸು. ಇವನ್ರಿಂದ ಡ್ರಾಪ್ ಆಗುತ್ತೆ. ಆ್ಯಂಡ್ ಹೀರೋ ಚಿಕ್ಕದ್ರಲ್ಲೇ ಅವನ ಆ್ಯಟಿಟ್ಯೂಡು, ಮೆಂಟಾಲಿಟಿ ಕಾಣಿಸ್ಬೇಕು ಅವನು ಇದರಲ್ಲಿ. ಸೊ ಅವೆಲ್ಲ ತುಂಬ ಜಾಸ್ತಿ ತಲೆಯಲ್ಲಿ ಗೊಂದಲಗಳು ಶುರು ಆಗೋಗಿ ಆ ಡಿಸಿಷನ್ಗೆ ಬಂದ್ಬಿಟ್ಟೆ. ಆ್ಯಂಡ್ ಎಂಡ್ ಆಫ್ ದ ಡೇ ಎಲ್ಲ ಸಿನಿಮಾ ಎಂಡಲ್ಲಿ ಎಲ್ಲ ಸುಖವಾಗಿ ಆಯ್ತು ಅನ್ನೋ ಹತ್ರ ಸುಖವಾಗಿ ಆಯ್ತು. ಅಲ್ಲ ಸರ್, ಸಖತ್ ಆಕ್ಟಿವ್ ಇದ್ದಾನೆ. ಮುಗಿದ್ಮೇಲೆ ಅಪ್ಪ ನಾನು ಮಾಡಿದ್ದೀನಿ, ಎಲ್ಲಿ ಪೇಮೆಂಟ್ ಆ ಥರ ಏನು ಕೇಳಿಲ್ವಾ? ಇಲ್ಲ ಆಕ್ಚುಲಿ ಕೇಳ್ದ. ನಾನಂದ್ರೆ ನೀನು ಮಾಡ್ಸಿರೋ ಲಾಸ್ಗೆ ಉಲ್ಟಾ ನಾವು ಪೇಮೆಂಟ್ ಕೊಡಬೇಕು, ಜಯಣ್ಣಗೆ ಪೇಮೆಂಟ್ ಕೇಳ ಅಂದ್ರೆ ತಮಾಷೆಗೆ ಅವನು ಕೇಳಿದ್ದು. ಹಾಗೆ ನಾವು ಆ ತಮಾಷೆಗೆ ಕಾಲು ಹೇಳಿದಾರು, ಪೇಮೆಂಟ್ ಬೇರೆ ಬೇಕಾ ನಿನ್ಗೆ, ನೀನ್ ಮಾಡ್ಸಿರೋ ಲಾಸ್ ಕೇಳಿಂದ ಅಂತ. ಚೆನ್ನಾಯ್ತು. ಸಂಜನಾ, 2025 ಫ್ರೆಶ್ ಸ್ಟಾರ್ಟ್, ರಾಯಲ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಟಿಯಾಗಿ ಈ ಒಂದು ಖುಷಿ ಎಷ್ಟಿದೆ ಅಂತ ಹೇಳಿ? ಸಿಕ್ಕಾಪಟ್ಟೆ ಇದೆ. ಅದು ಈ ವರ್ಷ ನನಗೆ ರಾಯಲಿಂದಾನೇ ಸ್ಟಾರ್ಟ್ ಆಗ್ತಿರೋದು ಜಾಸ್ತಿ ಖುಷಿ ಇದೆ. ಮೊದಲನೇ ತಿಂಗಳೇ ಅದ್ದೂರಿಯಾಗಿ ಬರ್ತಾ ಇದ್ದೀವಿ 24th. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಒಂದು ಒಳ್ಳೆ ಸ್ಟಾರ್ಟ್ ಆದರೆ ಹೋಲ್ ಇಯರ್ ಹಾಗೆ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಈ ವರ್ಷ ಒಂದು ನಮ್ಮ ಇಡೀ ಟೀಮ್ಗೆ ಒಂದು ಒಳ್ಳೆ ಸ್ಟಾರ್ಟ್ ಕೊಡಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ನಾನು. ಮೈ ಇಯರ್ ಹೇಳ್ತಾರಲ್ಲ, ದಿಸ್ ಇಸ್ ಮೈ ಇಯರ್ ಅಂತ. ಸೊ ಐ ಜಸ್ಟ್ ವಿಶ್ ದಿಸ್ 2025 ನಮ್ಮ ಇಯರ್ ಆಗಲಿ ಅಂತ. ನಿಮಗೆ ಜವಾಬ್ದಾರಿ ಎಷ್ಟಿದೆ ಅಂತ ವಿರಾಟ್? ದೊಡ್ಡ ಪ್ರೊಡಕ್ಷನ್ ಹೌಸು, ಸರ್ರು. ಆಬ್ವಿಯಸ್ಲಿ ಮ್ಯಾಮ್, ಯಾಕಂದರೆ ಈಗ ಯಾವುದೋ ಬಿಸ್ನೆಸ್ ಮಾಡ್ತೀವಿ ಅಂತ ಕೇಳಿದ್ರೆ ಪೇರೆಂಟ್ಸ್ಗೆ ಒಂದು 50 lakhs ಕೊಡಿ ಅಂತಂದರೆ ಅವರೇ ಒಂದು 1000 ಕ್ವಶನ್ ಕೇಳ್ತಾರೆ. ಅಂಥದ್ದಲ್ಲಿ ಒಂದು ಪ್ರೊಡ್ಯೂಸರ್ ನಮ್ಮನ್ನು ನಂಬಿ ಅಷ್ಟು ಕ್ರೋರ್ಸ್ 15-16 crores ಇನ್ವೆಸ್ಟ್ ಆಗಿರಬೇಕಾದ್ರೆ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ಎವ್ರಿ ಸೆಕೆಂಡ್ ಜನಕ್ಕೆ ಹೆಂಗಾರು ತಲುಪಿಬಿಡ್ಬೇಕು, ಹೆಂಗಾರು ಹಿಟ್ ಆಗಬೇಕು, ಅದೇ ಮೈಂಡಲ್ಲಿದೆ. 100% ಇಲ್ಲಿ ದಿನಕರ್ ಸರ್ ಮತ್ತು ಜಯಣ್ಣ ಬೋಗಣ್ಣ ಸರ್ ಬ್ಯಾನರ್, ಆ್ಯಂಡ್ ಛಾಯಾ ಸಿಂಗ್ ಮ್ಯಾಮ್, ರಘು ಮುಖರ್ಜಿ ಸರ್, ಅಚ್ಯುತ್ ಸರ್, ರವಿ ಭಟ್ ಸರ್, ರಂಗಾಯಣ ರಘು ಸರ್, ಆ್ಯಂಡ್ ಈವನ್ ಪ್ರಮೋದ್ ಶೆಟ್ಟಿ ಅವರು, ಸಂಜನಾ ಅವರು, ಇಷ್ಟು ದೊಡ್ಡ ಫ್ಯಾನ್ ಬೇಸ್ ಇರೋವಂಥವ್ರು ಎಲ್ಲರೂ ಇದ್ದಾರೆ. ಅದ್ರ ಜೊತೆಗೆ ನಮ್ಮಲ್ಲಿರೋ ಟೆಕ್ನಿಷಿಯನ್ಸ್ ವಂಡರ್ಫುಲ್ಲಾಗಿ ಮಾಡಿರೋ
ಫೈಟ್ ಮಾಡಿಸಿದ್ದಾರೆ ರವಿ ವರ್ಮ ಮಾಸ್ಟರ್, ಆ್ಯಂಡ್ ಪುಷ್ಪ ಟೂಲ್ ಮಾಡಿಸಿರೋ ಒಬ್ಬರು ಮಾಸ್ಟರ್ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಮ್ಯೂಸಿಕ್ ಚರಣ್ ರಾಜ್ ಸರ್, ಸಿನಿಮಾಟೋಗ್ರಫಿ ಬಂದು ಸಂಕೇತ್ ಮತ್ತು ಗಿರೀಶ್ ಅವರು. ಅದಾದಮೇಲೆ ಈ ಮೂವಿಗೆ ಇನ್ವಾಲ್ವ್ ಆಗಿರೋ ಪ್ರತಿಯೊಬ್ಬರು, ನಮ್ಮ ಕ್ರಿಯೇಟಿವ್ ಹೆಡ್ ಅನಿಲ್ ಅವರಾಗಿರ್ಬೋದು, ಅನಿಲ್ ಸರ್ ಆಗಿರ್ಬೋದು, ಎಲ್ಲರೂ ಆಲ್ರೆಡಿ KM ಪ್ರಕಾಶ್ ಒಬ್ಬರು ಬಿಟ್ಟರೆ ಅದು ಎಡಿಟರ್ KM ಪ್ರಕಾಶ್ ಸರ್. ಸೊ ಎಲ್ಲರೂ ಆಲ್ರೆಡಿ ಹ್ಯಾಡ್ ಹ್ಯೂಜ್ ಲೆಗಸಿ, ಅಂದರೆ ತುಂಬ ಆಲ್ರೆಡಿ ಜನಕ್ಕೆ ಪ್ರೂವ್ ಮಾಡ್ಕೊಂಡಿರೋರು ಆ್ಯಂಡ್ ದೊಡ್ಡ ನೇಮ್ ಇರೋರು. ಬಟ್ ಸ್ಟಿಲ್ ಜನಕ್ಕೆ ಹಿಂಗಾದ್ರೂ ಮಾಡಿ ನಮ್ಮ ಪ್ರಾಜೆಕ್ಟ್ ಇಷ್ಟ ಆಗಬೇಕು, ಅದು ಒಂದೇ ಮೈಂಡ್ಸೆಟ್ಟಲ್ಲಿ ಎಲ್ಲರೂ ಡೇ ನೈಟ್ ವರ್ಕ್ ಮಾಡ್ತಾಯಿದ್ದಾರೆ. ಸೊ ನಂದು ಸೇಮ್, ಅಂದರೆ ಅವ್ರಗಳ ಜೊತೆ ಹೆಂಗಾರು ಸೇರಿಕೊಂಡು ಜನಕ್ಕೆ ತಲುಪಿಬಿಟ್ರೆ ಸಾಕು ನಮ್ಮ ಮೂವಿ ಅನ್ನೋದು ಅಷ್ಟೇ ಥಾಟ್ ನನ್ನ ಮೈಂಡಲ್ಲಿ. ಎಸ್, ಇನ್ನು ದಿನಕರ್ ಸರ್, ನೀವೆಲ್ಲರೂ ಹಿಂದೆ ಇಂಡಸ್ಟ್ರಿಗೆ ಬಂದಾಗ ಅವಾಗೇ ಬೇರೆ ಪ್ರಪಂಚ, ಇವಾಗ ತುಂಬ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಡೈರೆಕ್ಟರ್ ಆಗಿ ಒಂದು ಸಿನಿಮಾನ ತಲುಪಿಸೋದಕ್ಕೆ, ಅಂದರೆ ಜನ ಥಿಯೇಟರ್ಗೆ ಬರಬೇಕು ಅಂತಂದರೆ ಲೈಕ್ ಅದೇ ಹೇಳ್ದಂಗೆ ತುಂಬ ಕಾಂಪಿಟೇಷನ್ಸ್ ಇದೆ, ಆಪ್ಷನ್ಸ್ ಜಾಸ್ತಿ ಇದೆ. ಸೊ ರಾಯಲ್ ಅಂತ ಬಂದಾಗ ಲೈಕ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್? ಅಲ್ಲ, ನಂದು ಎಲ್ಲ ಸಿನಿಮಾಗೂ ಒಂದೇ ಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಜನಕ್ಕೆ ಮೆಚ್ಚಿಸ್ಬೇಕು ಅನ್ನೋದು ಒಂದೇ. ಬೈ ಗಾಡ್ಸ್ ಗ್ರೇಸ್ ನಂದು ಜೊತೆಲಾಗಲಿ, ನವಗ್ರಹ ಆಗಲಿ, ಸಾರಥಿ ಆಗಲಿ, ನನ್ನ ವಿಷನ್ನ ಅವರು ಇಷ್ಟಪಟ್ಟು ಅಪ್ಕೊಂಡಿದ್ದಾರೆ. ಅದೇ ಥರ ಇದನ್ನು ರಾಯಲ್ನು ನಾನು ವಿಜುವಲೈಸ್ ಮಾಡಿದ್ನ ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಸಾಕು, ಸಿನಿಮಾ ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ. ಆ್ಯಂಡ್ ಒಂದು ಕಾನ್ಫಿಡೆನ್ಸು ಇದೆ ನಮ್ಮ ಕನ್ನಡ ಆಡಿಯನ್ಸ್. ಹೆಂಗೆ ಅಂದರೆ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತಾರೆ, ಚೆನ್ನಾಗಿರೋದನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಬಾಚಿ ತಪ್ಕೋತಾರೆ. ಸೊ ಆ ಕಾನ್ಫಿಡೆನ್ಸ್ ಇದ್ದಾಗ ಒಳ್ಳೆ ಸಿನಿಮಾ ಮಾಡೋದಷ್ಟೇ ನಮ್ಮ ಎಫರ್ಟು. ಜನಗಳು ಅವ್ರು ಎಂಟರ್ಟೈನ್ ಆದರೂ ಇದರಿಂದ ಅವರು ಏನು ಟಿಕೆಟ್ ಪ್ರೈಸ್ ಏನು ಕೊಡ್ತಾರೋ ಅದು ಅವ್ರಿಗೆ ಆ ಎಂಟರ್ಟೈನ್ಮೆಂಟ್ ಸಿಕ್ತು, ಅದು ಎಂಜಾಯ್ ಮಾಡಿದ್ರು ಅಂದರೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ, ಬೇರೆ ಲೆವೆಲ್ಗೆ ತೊಗೊಂಡೋಗಿ ಬಿಟ್ಬಿಡ್ತಾರೆ ಸಿನಿಮಾನ. ಎಕ್ಸಾಕ್ಟ್ಲಿ. ಛಾಯಾ ಸಿಂಗ್ ಮ್ಯಾಮ್, ಇದೇ 24ಕ್ಕೆ ಜಾನ್ವರಿ 24ಕ್ಕೆ ರಿಲೀಸ್ ಆಗ್ತಿದೆ ಸಿನಿಮಾ. ಸೊ ಮತ್ತೆ ನಿಮ್ಮನ್ನು ತೆರೆ ಮೇಲೆ ನೋಡ್ತಾ ಇದ್ವಿ, ಇಯರ್ ಎಂಡಲ್ಲೂ ಕೂಡ ನಿಮ್ಮ ತೆರೆ ಮೇಲೆ ನೋಡಿದ್ವಿ, ಈಗಲೂ ಕೂಡ ನೋಡ್ತಾ ಇದ್ವಿ. ಸೊ ನಿಮ್ಮ ಫ್ಯಾನ್ಸ್ಗೆ ಏನಾದರೂ ಹೇಳೋದಿದ್ರೆ? ನನ್ನ ಫ್ಯಾನ್ಸ್ ಅಂತ ಹೇಳಲ್ಲ, ದೇ ಆರ್ ಮೈ ವೆಲ್ ವಿಶಸ್, ನನಗೆ ಶುಭ ಕೋರೋರವರು. ಎಲ್ರಿಗೂ ಹೇಳೋದು ನಾನು ಒಂದೇ, ಒಂದು ರಾಯಲ್ ಸಿನಿಮಾ ತುಂಬಾ ಅದ್ದೂರಿಯಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಟೀಮಲ್ಲಿ ಎಲ್ಲರೂ ತುಂಬ ಕಷ್ಟಪಟ್ಟು, ಪ್ರತಿಯೊಂದು ಸಿನಿಮಾನೂ ಎಲ್ಲರೂ ಕಷ್ಟಪಟ್ಟು ಮಾಡ್ತಾರೆ. ಬಟ್ ಈ ಸಿನಿಮಾಲಿ ಕಷ್ಟಪಡಬೇಕಾದ್ರೆ ನಮ್ಮ ಸಿನಿಮಾ ಅಂತ ಪ್ರತಿಯೊಬ್ಬರು ಟೆಕ್ನಿಷಿಯನ್ ಆ ಥರ ಫೀಲ್ ಮಾಡಿದ್ದಾರೆ. ಸೊ ಆ ಫೀಲಿಂಗು ಖಂಡಿತ ಆಡಿಯನ್ಸ್ಗೆ ರೀಚ್ ಆಗಬೇಕು. ಅದನ್ನು ಲೈಕ್ ಐ ಸೆಡ್ ಬಿಫೋರ್, ಇಫ್ ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ರಾಯಲ್ಟಿ, ಎಕ್ಸ್ಪೀರಿಯನ್ಸ್ ಆನ್ ದ ಬಿಗ್ ಸ್ಕ್ರೀನ್. ಚಿತ್ರಮಂದಿರದಲ್ಲಿ ಬಂದು ನೋಡಬೇಕು ರಾಯಲ್ ಸಿನಿಮಾನ, ಅವಾಗಲೇ ಆ ಒಂದು ಎಕ್ಸ್ಪೀರಿಯನ್ಸ್ನ ಎಂಜಾಯ್ ಮಾಡೋಕ್ಕೆ ಸಾಧ್ಯ. ಸೊ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಕಮ್ ಅಂಡ್ ವಾಚ್ ದ ಫಿಲ್ಮ್ ಆನ್ ದಿ ಥಿಯೇಟರ್ಸ್. ಖಂಡಿತವಾಗ್ಲೂ ಸರ್ ಹೇಳ್ದಂಗೆ, ನೀವೆಲ್ಲರೂ ಹೇಳ್ದಂಗೆ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ಗೆ ಯಾವತ್ತೂ ಸೋಲಿಲ್ಲ, ಜನ ಕೈ ಹಿಡ್ದೇ ಹಿಡಿತಾರೆ. ಹೋಪ್ ರಾಯಲ್ ದೊಡ್ಡ ಮಟ್ಟಕ್ಕೆ ರಾಯಲ್ ಆಗಿ ಸಕ್ಸಸ್ ಕಾಣಲಿ, ಕಲೆಕ್ಷನ್ ವೈಸಲ್ಲೂ ಹೌದು, ಹಾಗೆ ಜನರನ್ನ ಮುಟ್ಟುವಲ್ಲಿ ಹೌದು. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಆ್ಯಂಡ್ ಬೆಸ್ಟ್ ವಿಶಸ್. ಮತ್ತೆ ನಾವೆಲ್ಲರೂ ಕೂಡ ಸಕ್ಸಸ್ ಮೀಟಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ನೀವು ಮಿಸ್ ಮಾಡಿದೆ ನಮ್ಮ ಮೂವಿ ನೋಡಿ. ಅಲ್ಲ, ನಾನು ನೋಡ್ತೀನಿ, ಫಸ್ಟ್ ನೋಡ್ಲೇಬೇಕಲ್ಲ, ಎಲ್ಲಿ ಬಿಡ್ತೀರಾ ನೀವು? ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ನೋಡಿ. ಪಕ್ಕಾ ನೋಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡಿದ್ರಲ್ಲ, ಇದಿಷ್ಟು ರಾಯಲ್ ತಂಡದ ರಾಯಲ್ ಮಾತಾಗಿತ್ತು. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದು ಬೇಡ. ಇದೇ ಜಾನ್ವರಿ 24ಕ್ಕೆ ನೀವೆಲ್ಲರೂ ಕೂಡ ಥಿಯೇಟರ್ನಲ್ಲೇ ಸಿನಿಮಾನ ನೋಡೋಣ, ಗೆಲ್ಸೋಣ ಅಂತ ಹೇಳ್ತಾ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.